ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಪುನರುತ್ಥಾನದ ದಿನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವಂತೆ ನಾವು ಬಂದಿದ್ದೇವೆ. ನೀವು ನಿಮ್ಮ ಮನೆಗಳಲ್ಲಿ ಅಥವಾ ದಾರಿಯಲ್ಲಿ ಅಥವಾ ಎಲ್ಲ ಹೋಗ್ತಾ ಇರುವಂಥ ಸಮಯದಲ್ಲಿ ಕೂಡ ನೀವು ಇದನ್ನು ಆನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೇಷ್ಠವಾಗಿರುವಂಥದ್ದು. ಇದು ಕರ್ತನು ಎದ್ದೇ ಇದ್ದಾನೆ. ಹೌದು, ಖಂಡಿತವಾಗಿ. ಮತ್ತೊಂದು ಭಾನುವಾರ, ಮತ್ತೊಂದು ಪುನರುತ್ಥಾನದ ಆರಾಧನೆ. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂದು ಕೀರ್ತನೆಗಾರನು 34ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ. ಹೌದು, ಬನ್ನಿರಿ ಪ್ರಿಯ ಸಹೋದರ ಸಹೋದರಿ, ಈ ಪುನರುತ್ಥಾನವನ್ನು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ. ಕರ್ತನನ್ನು ಸ್ತುತಿಸೋಣ, ಕೊಂಡಾಡೋಣ, ಅಡ್ಡ ಬಿದ್ದು ಆರಾಧಿಸೋಣ. ಈ ಮಾತನ್ನ ವಾರವೂ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ವಾರವೂ ಇದು ಆಗತಾನೆ ಅರಳಿದ ಹೂವಿನಷ್ಟೇ ಬಹಳ ತಾಜಾ ಆಗಿರುವಂತ ಒಂದು ಸಂಗತಿ. ಯೆಹೋವನ ಆರಾಧನೆ ನಮ್ಮನ್ನು ಉಲ್ಲಾಸಗೊಳಿಸಲಿ, ಉತ್ಸಾಹದಿಂದ ತುಂಬಿಸಲಿ, ಬಲಗೊಳಿಸಲಿ. ನಮ್ಮ ಇಡೀ ವಾರವನ್ನು ಇದೇ ಸಂತೋಷದಿಂದ ನಾವು ಮುಂದೆ ಸಾಗ್ಲಿಕ್ಕೆ ಅದು ಸಹಾಯ ಮಾಡಲಿ. ಬನ್ನಿ ಆರಾಧನೆ ಮಾಡೋಣ, ಬನ್ನಿ. ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು
ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಯೇಸುವಿನ ರಕ್ತವು ಬಲವುಳ್ಳದು, ಯೇಸುವಿನ ರಕ್ತವು ಕೃಪೆಯುಳ್ಳದು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು, ಅಮೂಲ್ಯವಾದದ್ದು. ಯೇಸುವಿನ ರಕ್ತವು ಬಲವುಳ್ಳದು, ಯೇಸುವಿನ ರಕ್ತವು ಕೃಪೆಯುಳ್ಳದು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು, ಅಮೂಲ್ಯವಾದದ್ದು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ವ್ಯಾಧಿಯ ನೀಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು, ವ್ಯಾಧಿಯ ನೀಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾತಾಳ ಜಯಿಸಿದ ಯೇಸುವಿನ ರಕ್ತವು, ಕಾಪಾಡುವಂತಹ ಯೇಸುವಿನ ರಕ್ತವು, ಪಾತಾಳ ಜಯಿಸಿದ ಯೇಸುವಿನ ರಕ್ತವು, ಕಾಪಾಡುವಂತಹ ಯೇಸುವಿನ ರಕ್ತವು, ಫಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು, ಫಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಮತ್ತೊಂದು ವಾರದ ಮೊದಲನೆಯ ದಿವಸ, ಭಾಳ ದಿನಗಳ ನಂತರ ಮತ್ತೆ ನಿಮ್ಮನ್ನು ಸಭೆಯಾಗಿ ನಾವು ಭೇಟಿಯಾಗುತ್ತಿದ್ದೇವೆ. ನೀವು ನಮಗಾಗಿ ಪ್ರಾರ್ಥಿಸುತ್ತಲೇ ಇರುತ್ತೀರಿ ಎಂಬುದಾಗಿ ನಾವು ವಿಶ್ವಾಸಿಸಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ನಿಮ್ಮನ್ನು ವಂದಿಸುವವರಾಗಿರುತ್ತೇವೆ. ಪುನರುತ್ಥಾನ ಹೊಂದಿರುವಂಥ ಶ್ರೇಷ್ಠವಾದಂಥ ದಿವಸ, ಇಡೀ ಕ್ರೈಸ್ತರಿಗೆ ನಿರೀಕ್ಷೆ ನೀಡಿರುವಂಥ ದಿವಸವಿದು. ಆರಾಧನೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ನಿಮ್ಮ ಹೃದಯ ಮತ್ತು ಸ್ವರಗಳೊಂದಿಗೆ ಆತನನ್ನು ಆರಾಧಿಸಿದ್ದೀರಿ. ದೇವರ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಸಿದ್ಧತೆಗಾಗಿ ಪ್ರಾರ್ಥನೆಯೊಂದಿಗೆ ನಾವು ಪ್ರವೇಶ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಮ್ಮ ಈ ವಾಕ್ಯದ ಸಮಯವನ್ನು ನೀನೇ ಮುಂದೆ ಸಾಗಿಸು, ನಿನ್ನ ಕೃಪೆ ಅಡಿಯಲ್ಲಿ ನಮ್ಮೆಲ್ಲರನ್ನ ಸಾಗಿಸು ಎಂದು ಪ್ರಾರ್ಥಿಸ್ತೇನೆ. ಅಷ್ಟೇ ಅಲ್ಲದೆ ವಾಕ್ಯದ ಗುಣಾತಿಶಯಗಳನ್ನು ನಮ್ಮ ಮುಂದೆ ಪ್ರಕಟಿಸು. ಭಕ್ತಿ ವೃದ್ಧಿಯನ್ನು ಕೊಡು. ನಮ್ಮ ಕೊರತೆಗಳನ್ನು ಪ್ರಕಟಿಸು ಮತ್ತು ಪಶ್ಚಾತ್ತಾಪಕ್ಕೂ ಮಾನಸಾಂತರಕ್ಕೂ ನಮ್ಮನ್ನು ನಿನ್ನೆಡೆಗೆ ಸಾಗಿಸುತ್ತಾ
ನಿನ್ನ ಜ್ಞಾನ ಕೃಪೆಯಲ್ಲಿ ನಮ್ಮನ್ನು ಹೆಚ್ಚಿಸಬೇಕೆಂದು ಕೃತಜ್ಞತೆಯೊಂದಿಗೆ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ಸ್ವಾಮಿ, ಆಮೇನ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಅಪೊಸ್ತಲನಾದ ಯೋಹಾನನ ಮೊದಲನೆಯ ಪತ್ರ 1ನೇ ಅಧ್ಯಾಯ ಅದರ 5ನೇ ವಚನ. ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಅಪೊಸ್ತಲನಾದ ಯೋಹಾನನು ಬರೆದ ಮೊದಲನೆಯ ಪತ್ರ 1ನೇ ಅಧ್ಯಾಯ ಅದರ 5ನೇ ವಚನ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾನು ಮತ್ತೆ ಇದನ್ನು ಓದಲಿಕ್ಕೆ ಬಯಸ್ತೇನೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದಾಗಿ. ಇಲ್ಲಿ ಒಂದು ಪ್ರತ್ಯೇಕವಾದಂಥ ಹೇಳಿಕೆಯನ್ನು, ಇವತ್ತು ದೇವರ ಕುರಿತಿರುವಂಥ ಹೇಳಿಕೆಯನ್ನು ನಮ್ಮ ಧ್ಯಾನಕ್ಕಾಗಿ ನಾವು ಮುಖ್ಯ ವಿಷಯವನ್ನಾಗಿ ಗಮನಿಸುತ್ತಾ ಮುಂದೆ ಸಾಗೋಣ. ಆ ವಾಕ್ಯದ ಸಾಲು ಹೀಗಿದೆ: ದೇವರು ಬೆಳಕಾಗಿದ್ದಾನೆ. ಒಂದು ವೇಳೆ ಆಂಗ್ಲ ಭಾಷೆಯಲ್ಲಿ ಇದೇ ಹೇಳಿಕೆಯನ್ನು ನಾವು ನುಡಿದರೆ ಹೇಗಿರುತ್ತೆ ಅಂದರೆ, ಗಾಡ್ ಈಸ್ ಲೈಟ್. ದೇವರು ಬೆಳಕಾಗಿದ್ದಾನೆ, ಗಾಡ್ ಈಸ್ ಲೈಟ್. ಇದೊಂದು ಹೇಳಿಕೆ, ಇದೊಂದು ಸ್ಟೇಟ್ಮೆಂಟ್. ಒಂದು ವೇಳೆ ಇಂಗ್ಲಿಷ್ ಗ್ರಾಮರ್ ಅಡಿಯಲ್ಲಿ ಈ ಹೇಳಿಕೆಯನ್ನು ಪರೀಕ್ಷಿಸಿದಾಗ, ಇದರ ಕಾಲಮಾನಗಳನ್ನು ಕುರಿತು ನಾವು ವಿಶ್ಲೇಷಿಸಿದಾಗ, ಇದೊಂದು ವರ್ತಮಾನ ಕಾಲದ ಹೇಳಿಕೆ. ಅಂದರೆ ಪ್ರೆಸೆಂಟ್ ಟೆನ್ಸ್, ಇಟ್ ಈಸ್ ಎ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಗಾಡ್ ವಾಸ್ ಲೈಟ್ ಅಲ್ಲ, ಗಾಡ್ ವಿಲ್ ಬಿ ಲೈಟ್ ಅಲ್ಲ. ದೇವರು ಬೆಳಕಾಗಿದ್ದ, ಬೆಳಕಾಗುತ್ತಾನೆ ಎಂಬುದಾಗಿ ಇಲ್ಲಿಲ್ಲ. ದೇವರು ಬೆಳಕಾಗಿದ್ದಾನೆ, ದೇವರು ಬೆಳಕಾಗಿದ್ದಾನೆ. ಅದು ನೆನ್ನೆನೂ ಬೆಳಕು, ಇವತ್ತು ಬೆಳಕು, ನಾಳೆಯೂ ಬೆಳಕು. ಒಂದು ವರ್ತಮಾನ ಕಾಲದ ಹೇಳಿಕೆಯಲ್ಲಿ ಅಥವಾ ಒಂದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಮುಖ್ಯವಾದಂಥ ವ್ಯಾಕರಣ ಏನೇನು ಕೂಡಿರುತ್ತೆ ಅಂದರೆ, ಒಂದು ಸಬ್ಜೆಕ್ಟ್ ಮತ್ತು ಒಂದು ಪ್ರೆಡಿಕೇಟ್ ಇರುತ್ತೆ. ಅಂದರೆ ಕನ್ನಡದಲ್ಲಿ ಭಾಳ ವಿರಳವಾಗಿ ನಾವು ಕೇಳುವಂಥ ಇದರ ಸಮಾನಾರ್ಥ ಪದಗಳು ಅಖೇಯ, ಅಖ್ಯಾತ. ಅಖೇಯ ಅಂದರೆ ಸಬ್ಜೆಕ್ಟ್, ಅಖ್ಯಾತ ಅಂದರೆ ಪ್ರೆಡಿಕೇಟ್. ಏನು ಹೊರಟಿದ್ದೇನೆ ಅಂದರೆ, ಇಲ್ಲಿ ಒಂದು ಸಹಾಯ ಮಾಡುವಂಥ ಕ್ರಿಯಾಪದ ಇದೆ. ದೆರ್ ಇಸ್ ಅ ಹೆಲ್ಪಿಂಗ್ ವರ್ಬ್ ಈ ಸ್ಟೇಟ್ಮೆಂಟಲ್ಲಿ. ದಟ್ ಹೆಲ್ಪಿಂಗ್ ವರ್ಬ್ ಇಸ್ IS ಈಸ್. ದೇವರು ಬೆಳಕಾಗಿದ್ದಾನೆ, ಆಗಿದ್ದಾನೆ. ಅದೇ ಹೆಲ್ಪಿಂಗ್ ವರ್ಬ್. ಓಕೆ, ಸೊ ಈ ಹೆಲ್ಪಿಂಗ್ ವರ್ಬು ದೇವರ ಗುಣಾತಿಶಯವನ್ನು ಪ್ರಕಟಿಸುತ್ತಾ ಇದೆ. ಸೊ ದೇವರೇನಾಗಿದ್ದಾನೆ? ಬೆಳಕಾಗಿದ್ದಾನೆ. ಅದನ್ನು ಪ್ರಕಟಿಸುತ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಬಹು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರವೇನೆಂದರೆ, ವ್ಯಾಕರಣದ ಅಡಿಯಲ್ಲಿ ಈ ಹೇಳಿಕೆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್, ಅಖೇಯ, ಅಖ್ಯಾತ, ಇವುಗಳನ್ನು ಅದಲು ಬದಲು ಮಾಡಲು ಸಾಧ್ಯವಿಲ್ಲ. ಅಂದರೆ ಗಾಡ್ ಈಸ್ ಲೈಟ್, ಗಾಡ್ ಈಸ್ ಸಬ್ಜೆಕ್ಟ್, ಅಖೇಯ, ಲೈಟ್, ಆಖ್ಯಾತ. ಆದರೆ ಇವುಗಳನ್ನು ಅದಲು ಬದಲು ಮಾಡೋಕ್ಕಾಗಲ್ಲ. ಎ ಸಬ್ಜೆಕ್ಟ್ ಕೆನಾಟ್ ಬಿಕಮ್ ಎ ಪ್ರೆಡಿಕೇಟ್, ಆರ್ ಎ ಪ್ರೆಡಿಕೇಟ್ ಕೆನಾಟ್ ಬಿಕಮ್ ಎ ಸಬ್ಜೆಕ್ಟ್. ಅಖ್ಯಾತ ಅಖೇಯ ಆಗಲ್ಲ, ಅಖೇಯ ಅಖ್ಯಾತ ಆಗಲ್ಲ. ಅದಲು ಬದಲು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು. ಸೊ ಅಂಥ ಒಂದು ಶಕ್ತಿಶಾಲಿಯಾದಂಥ, ಬಲದಿಂದ ಕೂಡಿರುವಂಥ ಒಂದು ಹೇಳಿಕೆ, ವರ್ತಮಾನ ಕಾಲದ ಹೇಳಿಕೆ, ದೇವರ ಗುಣಾತಿಶಯವನ್ನು ಪ್ರಕಟಿಸುತ್ತಿರುವಂಥ ಒಂದು ಹೇಳಿಕೆ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಈ ಹೇಳಿಕೆಯ ಮುಂಭಾಗದಲ್ಲಿ ತಿಳಿಸ್ತಾನೆ, ಇದು ನಾನು ಕೂಡ ಕೇಳಿಸಿಕೊಂಡಿರುವಂಥ ಒಂದು ವಾಕ್ಯ. ಹಾಗಾದರೆ ಅಪೊಸ್ತಲನಾದ ಯೋಹಾನು ಆ ಹೇಳಿಕೆಯನ್ನು ತನ್ನ ಪತ್ರದಲ್ಲಿ ಬರೆಯುವಾಗ ತಾನು ಕೇಳಿಸಿಕೊಂಡದ್ದನ್ನು, ಮನದಟ್ಟು ಮಾಡಿಕೊಂಡದ್ದನ್ನು, ಅದೊಂದು ಪ್ರಕಟಣೆಯಾಗಿ ಬಂದದ್ದ ವಾಕ್ಯವನ್ನು ಓದುಗರಿಗೆ, ತನ್ನ ಸಭೆಯವರಿಗೆ ಇದನ್ನು ಪ್ರಕಟಿಸುತ್ತಾ ಇದ್ದಾನೆ ಅಥವಾ ಬರೆದಿದ್ದಾನೆ ಎಂಬುದಾಗಿ ನಾವು ತಿಳಿಯಬಹುದು. ದೇವರ ಅನೇಕ ಗುಣಲಕ್ಷಣಗಳಿದೆ, ಗುಣಾತಿಶಯಗಳಿದೆ ದೇವರಿಗೆ. ಅದರಲ್ಲಿ ಒಂದು ಗುಣಾತಿಶಯ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡದಿಂದ ಹಿಡಿದು ನಾನು ನೆನೆಸ್ತೇನೆ ಪ್ರಕಟಣೆಯ ಪುಸ್ತಕದವರೆಗೂ
ದೇವರು ಮತ್ತು ಬೆಳಕಿನ ಕುರಿತು ಸಾಕಷ್ಟು ಸತ್ಯಾಂಶಗಳು ನಮ್ಮ ಮುಂದೆ ಪ್ರಕಟವಾಗುವುದರಲ್ಲಿ ಸಂದೇಹವಂತೂ ಇಲ್ಲವೇ ಇಲ್ಲ. ದೇವರು ಬೆಳಕಾಗಿದ್ದಾನೆ. ಆಯಿತು. ಅದರ ಜೊತೆಗೆ ಒಂದು ಜೋಡಣೆಯಾಗಿ ಇನ್ನೊಂದು ಹೇಳಿಕೆ ಆ ವಾಕ್ಯದ ಭಾಗವನ್ನು ಪೂರ್ಣಗೊಳಿಸ್ತದೆ, ಆ ಸಂಧಿಯನ್ನು ಪೂರ್ಣಗೊಳಿಸ್ತದೆ. ಏನಂದರೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ದೇವರು ಬೆಳಕಾಗಿದ್ದಾನೆ ಒಂದು ಕಡೆ, ನಕಾರವಾಗಿರುವಂಥ ಇನ್ನೊಂದು ಗುಣ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ದೇವರ ಕುರಿತು ಅಪೊಸ್ತಲನಾದ ಯೋಹಾನನು ಈ ಪತ್ರದಲ್ಲಿ ನಮ್ಮೆಲ್ಲರಿಗಾಗಿ, ತನ್ನ ಸಭೆಯವರಿಗಾಗಿ, ಓದುಗರಿಗಾಗಿ ಪ್ರಕಟಿಸುತ್ತಿರುವುದನ್ನು ನಾವು ಗಮನಿಸಲೇಬೇಕು. ದೇವರು ಬೆಳಕಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಆದಿಕಾಂಡದ ಮೊದಲೆರಡು ಅಧ್ಯಾಯಗಳು ಸೃಷ್ಟಿಯ ಅಧ್ಯಾಯವೆಂದು ಕೂಡ ಒಂದು ಕಿರು ಶಿರೋನಾಮೆ ನಾವು ಕೊಟ್ಕೊಳ್ಬೋದು. ಸೃಷ್ಟಿಯ ಅಧ್ಯಾಯವೆಂದು ಶಿರೋನಾಮೆ ಕೊಟ್ಕೊಳ್ಬಹುದು. ಅಧ್ಯಯನಶೀಲರು ಇದನ್ನು ಒಂದು ವೇಳೆ ವಿಮರ್ಶೆ ಮಾಡುವಂಥ ಪ್ರಿಯರು ಈ ಎಲ್ಲ ಸಣ್ಣ ಸಣ್ಣ ಒಂದು ಶಿರೋನಾಮೆಗಳನ್ನು ಕೊಟ್ಟು ಅದನ್ನು ಅಧ್ಯಯನ ಮಾಡುವುದು ಒಂದು ಚಾಲ್ತಿಯಲ್ಲಿರುವಂಥ ಒಂದು ವಿಷಯ ಭಾಗ. ಸೊ ಆದಿಕಾಂಡ ಮೊದಲೆರಡು ಅಧ್ಯಾಯಗಳನ್ನು ಒಂದು ಸೃಷ್ಟಿಗೆ ಸಂಬಂಧಪಟ್ಟ ಅಧ್ಯಾಯಗಳೆಂದು ನಾವು ಪರಿಗಣಿಸಿದೆ. ಆದಾಗ ದೇವರು ತಾನು ಉಂಟು ಮಾಡಿದ್ದೆಲ್ಲವನ್ನು ನಾವು ಗಮನಿಸುತ್ತಾ ಹೋದರೆ, ದೇವರು ಅಂದರೆ ಸೃಷ್ಟಿಕರ್ತನಾದ ದೇವರು ತಾನು ಉಂಟು ಮಾಡಿದ್ದೆಲ್ಲವನ್ನೂ ನಾವು ಗಮನಿಸುತ್ತಾ ಹೋದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಆದಿಕಾಂಡ ಮೊದಲನೇ ಅಧ್ಯಾಯ ಅದರ 3ನೇ ವಚನ ನೋಡ್ರಿ. ಆದಿಕಾಂಡ ಮೊದಲನೇ ಅಧ್ಯಾಯ ಅದರ 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ಉಂಟು ಮಾಡಿರುವ ಆ ಪಟ್ಟಿಯಲ್ಲಿ ಬೆಳಕು ಪ್ರಾಧಾನ್ಯವಾದಂಥ ಸ್ಥಾನವನ್ನು ಹೊಂದಿಕೊಳ್ಳುತ್ತದೆ. ದೇವರು ಬೆಳಕಾಗಿದ್ದಾನೆ, ತಾನು ಉಂಟು ಮಾಡಿದ ಆ ಬೆಳಕನ್ನು. ಯಾಕೆ ಭೂಮಿ ಹೇಗಿತ್ತು ಅಂತ ಮೊದಲು ಅಧ್ಯಾಯದ 2 ವಚನಗಳಲ್ಲಿ ಅದು ಪ್ರಕಟಿಸ್ತದೆ. ಅದು ಏನಿತ್ತು? ಅಕ್ರಮವಾಗಿತ್ತು, ಬರಿದಾಗಿತ್ತು, ಕತ್ತಲೆಯಲ್ಲಿತ್ತು. ದೇವ್ರ ವಾಕ್ಯ ಹಾಗೆ ಇದೆ ಅಲ್ವಾ? ಇದು 3 ಗುಣಲಕ್ಷಣಗಳಿದೆ. ಹೇಗಿತ್ತು? ಒಂದು ಪೂರ್ವ ವಿಷಯ ಹೇಗಿತ್ತು ಅಂದರೆ, ಭೂಮಿಯು ಕ್ರಮವಿಲ್ಲದೆಯೂ, ಆದಿಕಾಂಡ ಮೊದಲನೇ ಅಧ್ಯಾಯ ಅದರ 2ನೇ ವಚನ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಾಗಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿತ್ತು. ಹಾಗಾದರೆ ಈ 3 ಪ್ರಾಬಬ್ಲಿ ಅಥವಾ ಪ್ರಾಯಶಃ ಆ 2ನೇ ವಚನ ಒಂದು ರೀತಿಯಾದಂಥ ಅಕ್ರಮಗಳ ಅಗರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾದರೆ ಬೆಳಕಾಗಲಿ ಅನ್ನಲು ಕ್ರಮಪಡಿಸುವ ವಿಧಾನದ ಪ್ರಾರಂಭ, ಬೆಳಕಾಗಲಿ ಅನ್ನಲು ಕ್ರಮಪಡಿಸುವ ವಿಧಾನದ ಒಂದು ಪ್ರಾರಂಭ. ಲೈಟ್ ಬ್ರಿಂಗ್ಸ್ ಎನ್ ಆರ್ಡರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾಯಶಃ ನಮ್ಮ ಜೀವನಗಳಲ್ಲಿ ಅಕ್ರಮಗಳು, ಬರಿದಾದವುಗಳು ಮಾತ್ರವಲ್ಲದೆ ಕತ್ತಲೆಯು ತುಂಬಿದ್ದಾಕಿದ್ದರೆ, ಈ ಸೃಷ್ಟಿಯ ಅಧ್ಯಾಯದ ಪ್ರಾರಂಭದಲ್ಲಿ ನಮಗಾಗಿ ಒಂದು ಪ್ರಕಟಣೆ ಏನಂದರೆ, ಅಲ್ಲಿ ಅವಶ್ಯ ಬೆಳಕು, ಆನಂತರ ಬರಿದಾದದ್ದು ಕೂಡ ಚಿತ್ರಣ ಬದಲಾಗುತ್ತೆ, ಕತ್ತಲೆಯೂ ಕೂಡ ಇಲ್ಲದಾಗತ್ತೆ, ಕ್ರಮವಿಲ್ಲದೇ ಇರುವಂಥದ್ದು ಕೂಡ ಕ್ರಮಕ್ಕೆ ಬರುವಂಥ ಪ್ರಾರಂಭ ಅಂದರೆ ತಪ್ಪಾಗಲಾರದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ವೀಕ್ಷಕರಿಗಾಗಲಿ ಇದರ ಸಂದೇಶವನ್ನು ಕೇಳುತ್ತಿರುವಂಥ ಯಾರಿಗಾದರೂ ಈ ಸಂದೇಶ ಖಂಡಿತವಾಗಿ ಇದು ನಿಮಗೆ ನೇರವಾಗಿ, ನಿಮ್ಮ ಜೀವನದಲ್ಲಿ ಅಕ್ರಮಗಳ ಅಗರವಾಗಿದ್ದರೆ, ನಿಮ್ಮ ಜೀವನಗಳಲ್ಲಿ ಕತ್ತಲೆ ಇದ್ದರೆ, ನಿಮ್ಮ ಜೀವನಗಳಲ್ಲಿ ಬರಿದಾಗಿದ್ದರೆ, ಅವಶ್ಯವಾಗಿ ಅಗತ್ಯವಾಗಿ ಬೇಕಾಗಿರುವುದು ಬೆಳಕು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ. ನಾನು ಯಾರಿಗೂ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಅಕ್ರಮಗಳ ಕುರಿತು ಬೇಸತ್ತು ಹೋಗಿದ್ದೀರಾ? ಅಯ್ಯೋ, ಇದರಿಂದ ಹೊರಬರಲು ಸಾಧ್ಯವಿಲ್ಲವೆಂದು ನಿಮ್ಮ ಕುರಿತು ನೀವು ಹತಾಶರಾಗಿದ್ದೀರಾ?
ನಿರಾಶೆಯಲ್ಲಿದ್ದೀರಾ? ಅಥವಾ ನನ್ನ ಜೀವನದ ಸುತ್ತಲೂ ಕತ್ತಲಿದೆ, ಸೋತ್ ಹೋಗುವಂಥ ಮನಸ್ಸುಗಳು ನಿಮ್ಮಲ್ಲಿದೆಯಾ? ಬರಿದು, ಇಟ್ಸ್ ಆಲ್ ಎಂಟಿ ಅಂತ ಮನಸ್ಸು ನಿಮ್ಮನ್ನು ತೀರ್ಮಾನಿಸುತ್ತಾ ನಿರಾಶೆಯಲ್ಲಿ ದೂಕಿದ್ರೆ, ಇವತ್ತು ನಮಗೊಂದು ಸಂದೇಶ, ಒಂದು ಶುಭ ವರ್ತಮಾನ. ಬೆಳಕಾಗಲಿ ಅಂದಿರುವಂಥ ದೇವರು ಬೆಳಕಾಗಿರುವ ಕಾರಣ ನಮ್ಮ ಜೀವನಗಳಲ್ಲಿ ಆ ಬೆಳಕು ಬಹಳ ಅವಶ್ಯ. ಕ್ರಮವಾಗುವುದಕ್ಕೂ, ಬರಿದಾದದ್ದು ತುಂಬುವುದಕ್ಕೂ, ಕತ್ತಲೆಯು ಹೋಗಿ ಬೆಳಕಾಗುವುದಕ್ಕೂ. ಅದರೊಂದಿಗೆ ನಾವು ಈ ಕತ್ತಲು ಬೆಳಕನ್ನು ಕುರಿತು ದೇವರು ವಿಶೇಷವಾದ ರೀತಿಯಲ್ಲಿ ಮಾತನಾಡಿದ್ದಾನೆ. ಈ ಕೋರೇಷನಿಗೆ ಮಾತನಾಡ್ತಾ ಯೆಶಾಯನ ಗ್ರಂಥದ ಅಥವಾ ಪ್ರವಾದನೆಯ ಆ ಪುಸ್ತಕದಲ್ಲಿ 45ನೇ ಅಧ್ಯಾಯದಲ್ಲಿ ಯೆಹೋವನು ಒಂದು ಮಾತನ್ನು, ಬೆಳಕು ಕತ್ತಲೆಗಳ ಕುರಿತು ಒಂದು ಮಾತನ್ನು ಕೋರೇಷ್ ಸಂಬಂಧಪಟ್ಟು ನುಡಿದಿರುವಂಥ, ಅದರ ಹಿನ್ನೆಲೆಯಲ್ಲಿ ನುಡಿದಿರುವಂಥ ಒಂದು ಮಾತು ಹೀಗಿದೆ. ಅದರ 7ನೇ ವಚನ ನಾವು ಹೀಗೆ ನೋಡ್ಬೋದು. ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ಈಗಾಗಲೇ ಅದರ ಕುರಿತು ನಾವು ಮಾತಾಡ್ಕೊಂಡಿದ್ದೇವೆ. ಓಕೆ, ಸರಿ. ಈ ಬೆಳಕಿನ ಕುರಿತು ಮತ್ತು ದೇವರು ಬೆಳಕಿನ ಕುರಿತು ಇನ್ನೊಂದು ಮಾತನ್ನು ಯಾಕೋಬನ ಪತ್ರ 1ನೇ ಅಧ್ಯಾಯ ಅದರ 17ನೇ ವಚನವನ್ನು ನಾವು ಗಮನಿಸೋಣ. ಬಹಳ ಚಿರಪರಿಚಿತವಾದಂಥ ಒಂದು ಸಾಲುಗಳು ಈ ಕ್ರೈಸ್ತ ಒಂದು ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ನಾವು ಅನೇಕ ಶುಭ ಕಾರ್ಯಗಳಲ್ಲಿ ಒಂದು ಹಾಡನ್ನಂತೂ ಹಾಡೇ ಹಾಡ್ತೀವಿ. ಎಲ್ಲ ಒಳ್ಳೆಯ ದಾನಗಳ ಮೂಲಕರ್ತನು ಎಂಬುದಾಗಿ ಆ ಹಾಡನ್ನು ಹಾಡೇ ಹಾಡ್ತೀವಿ. ಸೊ ಆ ಸಾಲು ಎಲ್ಲಿದೆ? ಯಾಕೋಬನು ಬರೆದ ಪತ್ರ 1ನೇ ಅಧ್ಯಾಯದ 17ನೇ ವಚನದಲ್ಲಿ ಈ ಮಾತು ಹೀಗಿದೆ: ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಇಲ್ಲಿ ದೇವರು ಬೆಳಕಿಗಿರುವಂಥ ಇನ್ನೊಂದು ವಿಶೇಷತೆಯನ್ನು ಯಾಕೋಬನು ಪ್ರಕಟಿಸ್ತಾ ಇದ್ದಾನೆ. ಏನು ತಿಳಿಸ್ತಾ ಇದ್ದಾನೆ ಅಂದರೆ, ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ. ಬೆಳಕಿಗೆ ಮೂಲ ಕಾರಣನೇ ದೇವರು ಎಂಬುದಾಗಿ ಪ್ರಕಟಿಸುತ್ತಾ ಇದ್ದಾನೆ. ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವೇ ದೇವರೆಂಬುದಾಗಿ ಯಾಕೋಬನು ಆರಾಧನೆಯಿಂದ ಕೂಡಿರುವಂಥ ಈ ಸಾಲುಗಳನ್ನು ನಮ್ಮ ಮುಂದೆ ಇಡುತ್ತಾ ಇದ್ದಾನೆ. ದ ಸೋರ್ಸ್ ಆಫ್ ಆಲ್ ಲೈಟ್ ಇಸ್ ಗಾಡ್. ಗಾಡ್ ಈಸ್ ಲೈಟ್. ದೇವರು ಬೆಳಕಾಗಿದ್ದಾನೆ. ಬೆಳಕು ಕತ್ತಲು ದೇವರ ಸೃಷ್ಟಿಯ ಕಾರ್ಯ. ಬೆಳಕಾಗಲಿ ಅಂದಿದ್ದಾನೆ ಆದಿಕಾಂಡದಲ್ಲಿ. ಮತ್ತು ಇಲ್ಲಿ ಎಲ್ಲ ಬೆಳಕಿಗೆ ಮೂಲ ಕಾರಣನು ದೇವರೇ ಎಂಬುದಾಗಿ ಮತ್ತೆ ಇದು ಪ್ರಕಟವಾಗ್ತದೆ. ಮತ್ತು ಈ ಬೆಳಕನ್ನು ಕೆಲವಾರು ಸತ್ಯಾಂಶಗಳಿಗೆ ದೇವರ ವಾಕ್ಯದಲ್ಲಿ ಹೋಲಿಸಲಾಗಿದೆ. ಪಟ್ಟಿ ಮಾಡಿಕೊಳ್ಳೋಣ. ಬೆಳಕನ್ನು ಕೆಲವಾರು ಸತ್ಯಾಂಶಗಳಿಗೆ ಹೋಲಿಸಲಾಗಿದೆ. ಪಟ್ಟಿ ಮಾಡಿಕೊಳ್ಳೋಣ. ದೇವರ ವಾಕ್ಯದ 2ನೇ ಕೊರಿಂಥ ಪುಸ್ತಕ ಅದರ 4ನೇ ಅಧ್ಯಾಯದ 4ನೇ ವಚನವನ್ನು ನಾವು ಗಮನಿಸೋಣ. 2ನೇ ಕೊರಿಂಥ ಪುಸ್ತಕ ಪೌಲನು ಬರೆದ 2ನೇ ಅಥವಾ ಕೊರಿಂಥಕ್ಕೆ ಬರೆದ 2ನೇ ಪತ್ರ 4ನೇ ಅಧ್ಯಾಯದ 4ನೇ ವಚನವನ್ನು ನಾವು ಗಮನಿಸೋಣ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. 4-5 ಕೂಡ ನಾವು ಒಟ್ಟಾಗಿ ಓದ್ಕೊಳ್ಳೋಣ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. 6ನೇ ವಚನ, ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಎಂಬುದಾಗಿ. ಅಂದರೆ ಸುವಾರ್ತೆ, ಈ ಸುವಾರ್ತೆ ಯೇಸು ಕ್ರಿಸ್ತನೇ ಈ ಸುವಾರ್ತೆಗೆ ಕೇಂದ್ರ ವ್ಯಕ್ತಿ. ಈ ಸುವಾರ್ತೆ ದೇವರ ಪ್ರಕಾಶ ಅಥವಾ ಬೆಳಕಾಗಿದೆ. ನಾನಾಗಲೇ ಹೇಳಿದೆ, ಈ ಬೆಳಕನ್ನು ಕೆಲವು ಸತ್ಯಾಂಶಗಳಿಗೆ ಹೋಲಿಸಲಾಗಿದೆ ಅಂತ. ಸೊ ಸುವಾರ್ತೆ ಬೆಳಕು, ಸುವಾರ್ತೆ ಬೆಳಕಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಅವಶ್ಯವಲ್ಲವೇ ಇವತ್ತು ಸುವಾರ್ತೆ ಎಂಬ ಬೆಳಕು ನಮ್ಮ ಜೀವನಕ್ಕೆ ಭಾಳ ಅವಶ್ಯ. ಹೇಗೆ ಹೇಳ್ತೀರಾ?
ದೇವರ ವಾಕ್ಯ ಹೀಗೆ ಹೇಳ್ತದೆ, ಈ ಅಪೊಸ್ತಲನಾದ ಪೌಲನ ಸೇವೆಯ ವೈವಿಧ್ಯತೆಯನ್ನು ಅಪೊಸ್ತಲನಾದ ಪೌಲನು ಅಗ್ರಿಪ್ಪ ರಾಜನ ಮುಂದೆ ತನ್ನ ಕುರಿತು ವಿಚಾರಣೆಯ ಸಂದರ್ಭದಲ್ಲಿ ಅವನು ಪ್ರಸ್ತಾಪಿಸ್ತಾ ಹೋಗ್ತಾನೆ. ಓಕೆ, ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದಲ್ಲಿ ಇದರ ಕುರಿತು ಪ್ರಸ್ತಾಪಿಸ್ತಾ ಹೋಗ್ತಾನೆ. ಆಗ ದೇವರ ವಾಕ್ಯ ಹೀಗೆ ಹೇಳ್ತದೆ, 26ನೇ ಅಧ್ಯಾಯದ 17ನೇ ವಚನವನ್ನು ಅವನ ಸೇವೆಯ ಒಂದು ಚೌಕಟ್ಟುಗಳನ್ನು ದೇವರು ಪ್ರಕಟಿಸ್ತಾ ಹೋಗುವಾಗ ಇದನ್ನು ಹೇಳ್ತಾನೆ. ಅಗ್ರಿಪ್ಪ ರಾಜನ ಮುಂದೆ ಮಾತಾಡ್ತಾ ಇದ್ದಾನೆ. ಇನ್ನೇನು ಹೇಳ್ತಾನೆ? 26ನೇ ಅಧ್ಯಾಯದ 17ನೇ ವಚನ, ಅಪೊಸ್ತಲರ ಕೃತ್ಯ, ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅಂದರೆ ಈ ಸುವಾರ್ತೆಯ ನಿಮಿತ್ತ ಈ ಎರಡೂ ಪಂಗಡದವರಿಂದ ಹಿಂಸೆಗೊಳಗಾಗಿದೆ. ಆದರೆ ದೇವರ ಆಶ್ವಾಸನೆ ಏನಂದರೆ, ಅಪೊಸ್ತಲನಾದ ಪೌಲನಿಗೆ, ನಾನು ಇವರುಗಳಿಂದ ನಿಮ್ಮನ್ನು ಬಿಡಿಸ್ತೇನೆ. ಅವರು ಯಾರು? ಈ ಇಸ್ರೇಲರು ಮತ್ತು ಅನ್ಯ ಜನರು. ಕತ್ತಲೆಯಿಂದ ಬೆಳಕಿಗೂ. ನೋಡ್ರಿ, ಸುವಾರ್ತೆಯ ಪರಿಣಾಮ ಏನಂದರೆ, ಒಬ್ಬ ಮನುಷ್ಯ ಸುವಾರ್ತೆಯನ್ನು ಸ್ವೀಕರಿಸದೆ ಇರುವವರೆಗೂ ಅವನು ಕತ್ತಲೆಯಲ್ಲಿದ್ದಾನೆ. ಒಬ್ಬ ಮನುಷ್ಯನು ಸುವಾರ್ತೆಯನ್ನು ಸ್ವೀಕರಿಸಿದಾಗ ದೇವರ ವಾಕ್ಯ ಏನನ್ನು ಅವನ ಕುರಿತು ಪ್ರಕಟಿಸ್ತದೆ ಅಂದರೆ, ಅವನು ಕತ್ತಲೆಯಿಂದ ಬೆಳಕಿಗೂ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಸುವಾರ್ತೆ ನಮ್ಮ ಜೀವನಗಳಲ್ಲಿ ಸತ್ಯಾರ್ಥವಾಗದೆ ಇರುವವರೆಗೂ ಅಥವಾ ಪರಿಣಾಮಕಾರಿ ಆಗದೆ ಇರುವವರೆಗೂ, ಅವುಗಳಿಗೆ ನಾವು ಸ್ಪಂದಿಸದೆ ಇರುವವರೆಗೂ, ಈ ಸುವಾರ್ತೆಗೆ ಸ್ಪಂದಿಸದೆ ಇರುವ ವ್ಯಕ್ತಿ ಕತ್ತಲೆಯಲ್ಲಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತೀರ್ಮಾನಿಸುತ್ತಿದೆ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಈ ಸುವಾರ್ತೆಯ ಪರಿಣಾಮ ಏನು? ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಎನಿಸ್ತೇನೆ, ಆ ದಿವಸ ನಿಮ್ಮ ಜೀವನಗಳಲ್ಲಿ ನೆನಪಿದ್ದೇ ಇದೆ ಅಂತ ನಾನು ನೆನೆಸ್ತೇನೆ. ಇವತ್ತು ಕೇಳಿಸಿಕೊಳ್ಳುತ್ತಾ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸುವಾರ್ತೆಗೆ ನಾನು ಯಾವಾಗ, ಯಾವ ದಿನ, ಯಾವ ಗಳಿಗೆ ಅಥವಾ ಸಮಯ, ಕೆಲವರು ಭಾಳ ನಿಖರವಾಗಿರ್ತಾರೆ ಇದರ ದಾಖಲೆಯ ಕುರಿತು, ನಾನು ಪ್ರವೇಶಿಸಿದ್ದೇನೆ ಅಥವಾ ಒಳಪಟ್ಟಿದ್ದೇನೆ ಅಂದು ನಾವು ಕತ್ತಲೆಯಿಂದ ಬೆಳಕಿಗೆ ಬಂದವರಾಗಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ ಬಂದವರಾಗಿದೆ. ಅದರ ರೂಪಕ ಇನ್ನೊಂದು ಚಂದವಾದಂಥ ಮಾತನ್ನು ಇಲ್ಲಿ 18ನೇ ವಚನದಲ್ಲಿ ತಿಳಿಸಿದ್ದಾನೆ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ. ಸುವಾರ್ತೆಯ ಪರಿಣಾಮ ಏನು? ಸುವಾರ್ತೆಯ ಕತ್ತಲೆಯಿಂದ ಬೆಳಕಿಗೆ ನಡೆಸುವುದಲ್ಲದೆ ಸೈತಾನನ ಅಧಿಕಾರದಿಂದ ಬಿಡುಗಡೆ ಹೊಂದಿ ನಾವು ದೇವರ ಅಧಿಕಾರದ ಕಡೆಗೂ ತಿರುಗಿದವರಾಗಿರುತ್ತೇವೆ ಅಲ್ಲವೇ? ಸೈತಾನನ ಅಧಿಕಾರ ಇರುವವರೆಗೂ ದೇವರ ವಾಕ್ಯ ಹೇಳ್ತದೆ, ಅಂಥವನು, ಆ ಮನುಷ್ಯನು ಕತ್ತಲೆಯಲ್ಲಿದ್ದಾನೆ. ಸುವಾರ್ತೆ, ಯೇಸು ಕ್ರಿಸ್ತನ ಕೇಂದ್ರೀಕೃತವಾದಂಥ ಸುವಾರ್ತೆಯೇ ನಮ್ಮನ್ನು ಬೆಳಕಿಗೂ ನಡೆಸುವುದಲ್ಲದೆ, ಅಂದರೆ ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ನಡೆಸುವುದಲ್ಲದೆ, ಸೈತಾನನ ಅಧಿಕಾರದಿಂದ ನಮ್ಮನ್ನು ಮುಕ್ತಗೊಳಿಸಿ ನಮ್ಮನ್ನು ದೇವರ ಕಡೆಗೆ, ಅಂದರೆ ದೇವರ ಅಧಿಕಾರದ ಅಧೀನಕ್ಕೆ ಸೇರಿಸುವಂಥದ್ದೇ ಸುವಾರ್ತೆಯ ಪರಿಣಾಮ ಮತ್ತು ಅದರ ಬಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಎನಿಸ್ತೇನೆ, ಈ ಬೆಳಕು ಇವತ್ತು ನನಗೆ ನಿಮಗೆ ಅವಶ್ಯವಲ್ಲವೇ? ದೇವರ ಇಷ್ಟಾರ್ಥ ಏನು ಗೊತ್ತಾ? ದೇವರು ಬೆಳಕಾಗಿದ್ದಾನೆ, ಇದು ಅವನ ಗುಣಾತಿಶಯ. ಪೇತ್ರನು ತನ್ನ ಪತ್ರದ 2ನೇ ಪತ್ರ ಬರೆಯುವಾಗ, ಪೇತ್ರನು ಬರೆದ 2ನೇ ಪತ್ರ ಅದರ 9ನೇ ವಚನದಲ್ಲಿ ಈ ಬೆಳಕಾಗಿರುವ ದೇವರ ಕುರಿತು ಅವರ ಆಶಯವನ್ನು ಪ್ರಕಟಿಸ್ತಾನೆ. ಏನಂತ ಪ್ರಕಟಿಸ್ತಾನೆ ಅಂದರೆ, ನನ್ನನ್ನು ಕ್ಷಮಿಸಿ, ಪೇತ್ರನು ಬರೆದ 1ನೇ ಪತ್ರ 2ನೇ ಅಧ್ಯಾಯ ಅದರ 9ನೇ ವಚನ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಹಾಗಾದರೆ ಬೆಳಕಿನಲ್ಲಿರುವಂಥ ದೇವರ ಒಂದು ಹೃದಯವೇನು ಅಂದರೆ, ನಾವು ಕತ್ತಲೆಯಲ್ಲಿರಬಾರ್ದು, ನಾವು ಆತನ ಬೆಳಕಿನಲ್ಲಿ ಪ್ರವೇಶಿಸಬೇಕು. ಅರೆ, ಸುವಾರ್ತೆಗೆ ಕಾರಣೀಕರ್ತನಾದಂಥ ದೇವರ ಮನದಾಶೆ ಏನಂದರೆ, ಪಾಪದ ನಿಮಿತ್ತ ಕತ್ತಲೆಯ ಕೂಪದಲ್ಲಿರುವಂಥ ನಮ್ಮನ್ನು ಕತ್ತಲೆಯಲ್ಲೇ ಇರಗೊಳಿಸದೆ ಬೆಳಕಿಗೆ ಸೇರಿಸುವ ಆತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸುವಾರ್ತೆಯ ಪರಿಣಾಮ ಅಂತ ನಾವು ಹೇಳಿದ್ವಿ. ಮತ್ತು ಬೆಳಕಿಗೆ ಸೇರಿದವರ ಉದ್ದೇಶ ಏನು?
ಯಾವಾತನು ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ಸೇರಿಸಿದ್ದಾನಲ್ಲ, ಅವರ ಗುಣಾತಿಶಯವನ್ನು, ಆತನ ಗುಣಾತಿಶಯವನ್ನು ಪ್ರಚುರಪಡಿಸುವವರಾಗಬೇಕು. ನಾನು ಅನ್ನಿಸ್ತೇನೆ ಇವತ್ತು ನಾವು ಈ ವಾಕ್ಯಗಳನ್ನು ಕೇಳುತ್ತಾ ಇರುವುದಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಕತ್ತಲೆಯಲ್ಲಿದ್ದೇವಾ? ಸೈತಾನನ ಅಧಿಕಾರದಲ್ಲಿದ್ದೇವಾ? ಅಕ್ರಮಗಳು ತುಂಬಿದೆಯಾ? ಬರಿದಾಗಿದೆಯಾ? ಕ್ರಮವಿಲ್ಲದ ಜೀವಿತವಿದೆಯಾ? ಇವತ್ತು ಸುವಾರ್ತೆ ಬೆಳಕೆಂದು ಪ್ರಕಟಗೊಂಡದೆ. ದೇವರು ಬೆಳಕಾಗಿದ್ದಾನೆ. ದೇವರ ಆಶೆಯನ್ನು ಬೆಳಕಿನಲ್ಲಿರುವಂಥ ದೇವರು ನಾವು ಕತ್ತಲೆಯಲ್ಲಿರದೆ, ನಾವು ಬರಿದಾಗಿರದೆ, ನಾವು ಅಕ್ರಮಗಳಲ್ಲಿರದೆ ಸುವಾರ್ತೆ ಎಂಬ ಬೆಳಕಿಗೆ ಪ್ರವೇಶಿಸಬೇಕು. ಆತನೇ ನಮ್ಮನ್ನು ಕತ್ತಲೆಗಳಿಂದ ಬಿಡಿಸ್ತಾನೆ, ತನ್ನ ಬೆಳಕಿನಲ್ಲಿ ನಮ್ಮನ್ನು ಸೇರಿಸ್ತಾನೆ. ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಬೆಳಕಿನ ವಿಶೇಷತೆ ಮತ್ತು ಬೆಳಕಿನ ಶ್ರೇಷ್ಠತೆ ಇದು. ದೇವರ ವಾಕ್ಯ ಇದೇ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆಯುವಾಗ ಈ ಬೆಳಕು ಒಬ್ಬ ವ್ಯಕ್ತಿ ಎಂದು ವ್ಯಕ್ತೀಕರಣಗೊಳಿಸುತ್ತಾನೆ. ನಿಮ್ಮೆಲ್ಲರಿಗೂ ಭಾಳ ಪರಿಚಿತವಾಗಿರುವಂಥ ಪ್ರಾರಂಭದ ಅಧ್ಯಾಯ ಈ ಬೆಳಕನ್ನು ವ್ಯಕ್ತೀಕರಣಗೊಳಿಸ್ತಾನೆ. ನೋಡೋಣ, ಆ ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಆತನಲ್ಲಿ ಜೀವವಿತ್ತು. ಇದು ಯಾರ ಕುರಿತು ಹೇಳ್ತದೆ? ಇದು ಯೇಸು ಕ್ರಿಸ್ತನ ಕುರಿತು ಹೇಳ್ತಾ ಇದೆ. ಅಂದರೆ ಯೇಸುವಿನಲ್ಲಿ ಜೀವವಿತ್ತು, ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನೋಡ್ರಿ, ಕತ್ತಲೆಗೆ ಮೇಲುಗೈಯೇ ಇಲ್ಲ ಈ ಬೆಳಕಿನ ಸಮ್ಮುಖದಲ್ಲಿ. ಕತ್ತಲೆ, ಡಾರ್ಕ್ನೆಸ್ ಕೆನ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅಡ್ವಾಂಟೇಜ್ ಓವರ್ ದಿಸ್ ಲೈಟ್. ಇದು ಆತನಲ್ಲಿರುವ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ನನಗೆ ಆ ಪದಪ್ರಯೋಗ ಮನಸ್ಸಿಗೆ ಹಿಡಿಸ್ತದೆ. ಆ ಮನುಷ್ಯರಿಗೆ ಅಂದಾಗ ಅದರ ವೈಶಾಲ್ಯತೆಯನ್ನು ನೋಡಿ, ಅದು ವಿಶ್ವವ್ಯಾಪಿ, ಎಲ್ಲರನ್ನ ಇಟ್ಸ್ ಅನ್ ಇನ್ಕ್ಲೂಸಿವ್ ಮೆಸೇಜ್. ಎಲ್ಲರನ್ನ ಒಳಪಡಿಸುವಂಥ ಒಂದು ಸಂದೇಶ. ಭಿನ್ನ ಭೇದಗಳನ್ನು, ಗುಂಪುಗಳನ್ನು, ವರ್ಗಗಳನ್ನು, ವ್ಯತ್ಯಾಸಗಳನ್ನು ಉಂಟು ಮಾಡದೇ ಇರುವಂಥದ್ದು ಸುವಾರ್ತೆ. ಇದು ಪ್ರತಿ ಮನುಷ್ಯರಿಗೂ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದರ ಶ್ರೇಷ್ಠತೆ, ಇದರ ವಿಶೇಷತೆ ಎಷ್ಟು ಅಗಮ್ಯವಾಗಿದೆ ಅಂದರೆ, ಇದು ಎಷ್ಟು ಎಲ್ಲರನ್ನ ಸಮೀಪಿಸುವಂಥ, ಮುದ ನೀಡುವಂಥ ವಾರ್ತೆ. ಇದೇ ಸುವಾರ್ತೆ. ಪ್ರತಿ ಮನುಷ್ಯರಿಗೂ ಬೆಳಕಾಗಿತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪೌಲ ಎಫೆಸದವರ ಕುರಿತು ಬರಿತಾನೆ. 5ನೇ ಅಧ್ಯಾಯದ 8ನೇ ವಚನದಲ್ಲಿ ಒಂದು ಮಾತನ್ನು, ಈ ಬೆಳಕಿಗೆ ಸಂಬಂಧಪಟ್ಟ ಒಂದು ಮಾತನ್ನು ಬರಿತಾನೆ. ಪೌಲನು ಎಫೆಸದವರಿಗೆ ಬರೆಯುವ ಪತ್ರ 5ನೇ ಅಧ್ಯಾಯದ 8ನೇ ವಚನದಲ್ಲಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಅಂತ. ಎಫೆಸದವರೇ, ನಿಮ್ಮ ಪೂರ್ವ ಕತ್ತಲೆಯಾಗಿತ್ತು, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹಾಗಾದರೆ ಒಬ್ಬನು ತಾನು ಬೆಳಕಿನಲ್ಲಿದ್ದಾನೆ ಅನ್ನುವುದಕ್ಕೆ ಕ್ರಿಸ್ತನಲ್ಲಿದ್ದವನೇ ಬೆಳಕಾಗಲಿಕ್ಕೆ ಸಾಧ್ಯ. ಇನ್ಯಾವ ಮಾರ್ಗಗಳು ಇಲ್ಲವೇ ಇಲ್ಲ, ಪರ್ಯಾಯ ಮಾರ್ಗಗಳಿಗೆ ಇಲ್ಲಿ ಅವಕಾಶವಿಲ್ಲವೇ ಇಲ್ಲ. ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗುತ್ತೇವೆ. ಇಲ್ಲಿಗೆ ಇದು ವಿಶೇಷವಾದಂಥ ಒಂದು ಘೋಷಣೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರ್ವೈಸ್ ದೇರ್ ಇಸ್ ನೋ ಲೈಟ್. ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಇಷ್ಟೆಲ್ಲ ವಾಕ್ಯಗಳ ಅಡಿಯಲ್ಲಿ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. 139ನೇ ಕೀರ್ತನೆ ಈ ಬೆಳಕು ಕತ್ತಲೆಯ ಕುರಿತು, ವಿರೋಧ ದಿಕ್ಕಿನಲ್ಲಿರುವಂಥ ಈ ಬೆಳಕು ಕತ್ತಲೆಗಳ ಕುರಿತು ದೇವರ ಪಾರಮ್ಯವನ್ನು ಬೀರುವಂಥ ವಚನಗಳನ್ನು ನಾವು ನೋಡ್ಬೋದು. 139ನೇ ಕೀರ್ತನೆ. 139ನೇ ಕೀರ್ತನೆ. ನನ್ನನ್ನು ಪರೀಕ್ಷಿಸಿರಿ, ಸಂಪೂರ್ಣ ತಿಳ್ಕೊಳ್ಳಿರಿ. ಈ ವಚನಗಳ ಆಧಾರದ ಮೇಲೆ ಅದು ರಚನೆಗೊಂಡಿರುವಂಥ ಒಂದು ಕೀರ್ತನೆ. ಅದರಲ್ಲಿ ಹೀಗೆ ಹೇಳ್ತದೆ ದೇವರ ವಾಕ್ಯ. 139 12ನೇ ವಚನ, ನಿನಗೆ ಕತ್ತಲೆಯೂ ಕತ್ತಲೆಯಲ್ಲ. ದೇವರ ಕುರಿತು ಹೇಳ್ತಾ ಇದ್ದಾರೆ, ನಿನಗೆ ಕತ್ತಲೆಯೂ ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ. ದಿಸ್ ಇಸ್ ಗಾಡ್. ಇದು ದೇವರು, ಅವನ ಗುಣಲಕ್ಷಣ. ಹೌದಲ್ಲವೇ? ನಾವು ಕತ್ತಲೆಯಲ್ಲಿ ಮರೆಯಾದರು ಅಂತ ಅನೇಕ ಸಾರಿ ಪತ್ರಿಕೆಗಳಲ್ಲಿ, ಸುದ್ದಿ ಸಮಾಚಾರಗಳಲ್ಲಿ ಕೇಳ್ತೇವೆ. ಆ ಕತ್ತಲೆಯಲ್ಲಿ ಮರೆಯಾಗ್ಬಿಟ್ರು ಅಂತ. ಅಂದರೆ ಮನುಷ್ಯ ಮಿತಿಯುಳ್ಳವನು, ಕತ್ತಲೆಯಲ್ಲಿ
ತಿಳಿಯದವನು, ಅವನಿಗೆ ಗೋಚರ ಆಗಲ್ಲ, ಗೊತ್ತಾಗೋದಿಲ್ಲ. ಆದರೆ ನಾನು ನೀನು ನಂಬಿರುವ ದೇವರಿಗೆ ಹಾಗಲ್ಲ. ಕತ್ತಲೆಯೂ ಕೂಡ ಕತ್ತಲೆ ಅಲ್ಲ ದೇವರಿಗೆ, ಅದು ಬೆಳಕಂತೆ, ಅದು ಬೆಳಕಂತೆ. ನೋಡ್ರಿ, ದೇವರ ಗುಣಲಕ್ಷಣ ಹೇಗಾಯ್ತು ದೇವರು ಇದು ಎಷ್ಟು ಚಂದವಾಗಿ ವಿವರಿಸಿದೆ ಅಂದರೆ, ನಿನಗೆ ಕತ್ತಲೆಯೂ ಕತ್ತಲೆಯಲ್ಲ, ಇರುಳು ಹಗಲಾಕಿಯೇ ಇರುತ್ತದೆ, ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ. ಅಂದರೆ ಈ ವಾಕ್ಯದ ಹಿನ್ನೆಲೆಯ ಅಡಿಯಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಸತ್ಯಾಂಶ ಏನಂದರೆ, ನಾನು ನೀನು ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ದೇವರಿಂದ ಮರೆಯಾಗಿದ್ದೇವೆ ಅಥವಾ ಕತ್ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟು ದೇವರ ಕಣ್ಣಿಗೆ ಕಾಣಿಸದೇ ಇದ್ದೇವೆ ಅಂತ ಬೀಕುವುದು ಅನಾವಶ್ಯ. ಆ ಕತ್ತಲೆಯು ದೇವರಿಗೆ ಬೆಳಕಾಗಿಯೇ ಇರುತ್ತೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಏನು ಹೇಳ್ತದೆ ಅಂದರೆ, ಮನುಷ್ಯನ ಆತ್ಮ ಯೆಹೋವನ ದೀಪ ಅಂತ. ಮನುಷ್ಯನ ಆತ್ಮ ಯೆಹೋವನ ದೀಪ. ಅಂತರಿಂದ್ರಿಯವನ್ನೆಲ್ಲ ಶೋಧಿಸಿಬಿಡ್ತದಂತ, ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಅನೇಕ ಸಾರಿ ಅಪರಾಧ ಮಾಡಿರುವಂಥ ಆರೋಪಿಗಳು ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಂಡ್ರೂ ಕೂಡ ಅವರಲ್ಲಿರುವಂಥ ಮನಸ್ಸಾಕ್ಷಿ ಇದೆಯಲ್ಲ, ಒಂದಲ್ಲ ಒಂದು ದಿವಸ ಪ್ರಕಟವಾಗಿ ಆ ಮನುಷ್ಯನು ಬೆಳಕೆ ಬಂದುಬಿಡ್ತಾನೆ. ಆಗೋದಿಲ್ಲ, ಅದು ಆಗೋದೇ ಇಲ್ಲ. ಅಂತ ಹಲವಾರು ಘಟನೆಗಳು ನಿಮ್ಮ ಮುಂದೆ ಉದಾಹರಣೆಯಾಗಿ ಪ್ರಸ್ತಾಪಿಸಲು ನಮಗೇನು ಕೊರತೆ ಇಲ್ಲ. ಆದರೆ ಮೇಲ್ನೋಟಕ್ಕೆ ಒಂದು ಹೇಳಿಕೆ ಅಡಿಯಲ್ಲಿ ಇದನ್ನೆಲ್ಲ ನಾವು ಗಮನಿಸ್ಕೊಳ್ತಾ ಹೋಗ್ಬೋದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಫೆಸದವರದು ಒಂದು ಲಕ್ಷಣವನ್ನು ಮಾತ್ರ ನಾವು ಇವತ್ತು ಕಲಿಯೋಣ. ನೀವು ಹಿಂದೆ ಕತ್ತಲೆಯಲ್ಲಿದ್ದೀರಿ. ಏನು ನೀವು ಹಿಂದೆ ಕತ್ತಲೆಯಲ್ಲಿದ್ದೀರಿ ಅಂದರೆ, ಈ ಎಫೆಸದ ಕುರಿತು ಕೊರಿಂಥದಲ್ಲಿ ಬರೀತಾನೆ ಪೌಲನು, ಮೃಗಗಳು ಅನ್ನುವ ರೀತಿಯಲ್ಲಿ ಬರೀತಾನೆ. ಈ ಮೃಗಗಳೊಂದಿಗೆ ನಾನು ಹೋರಾಡಿದ್ದೇನೆ ಅಂತ ಬರೀತಾನೆ ಪೌಲನು. 5ನೇ ಅಧ್ಯಾಯ 8ನೇ ವಚನ ನಾವು ನೋಡೋಣ. ಅಪೊಸ್ತಲರ ಕೃತ್ಯದಲ್ಲಿ ಅವರ ಹಿನ್ನೆಲೆ ಇದೆ. 19ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. 8ನೇ ವಚನದ ತಲೆಬರಹದಲ್ಲಿ ಎಫೆಸದಲ್ಲಿ ಯಾವ ರೀತಿ ಸೇವೆ ಮಾಡಿದ್ದಾನೆ, ಎಷ್ಟು ದಿವಸಗಳವರೆಗೂ ಸೇವೆ ಮಾಡಿದ್ದಾನೆ ಅಂತ ಬರೆಯುವಾಗ ಅದರ ತಲೆಬರಹ ಇದೆ. ಪೌಲನು ಎಫೆಸದಲ್ಲಿ ಸುಮಾರು 3 ವರ್ಷ ಇದ್ದು ಸುವಾರ್ತೆಯನ್ನು ಪ್ರಕಟಿಸಿ ಅಂತ ಬರೀತದೆ. ನಾನು ಆಗಲೇ ಹೇಳಿದೆ, ದೇವರು ಬೆಳಕಾಗಿದ್ದಾನೆ, ಅದನ್ನು ಸೃಷ್ಟಿಸಿದ್ದಾನೆ, ಕತ್ತಲೆ ಒಳಗಿಂದ ನಮ್ಮನ್ನು ಬಿಡಿಸಿ ಆ ಬೆಳಕಿಗೆ ಸೇರಿಸ್ತಾನೆ, ಆತನ ಬೆಳಕಿನಲ್ಲಿ ನಮಗೆ ಸೇರಿಸ್ತಾನೆ. ಸುವಾರ್ತೆಯ ಪರಿಣಾಮ ನಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ಬೆಳಕಿಗೆ ಸೇರಿಸುವಂಥದ್ದು ಸುವಾರ್ತೆಯ ಪರಿಣಾಮ. ಸೈತಾನನ ಅಧಿಕಾರದಿಂದ ನಮ್ಮನ್ನು ಬಿಡಿಸಿ ಬೇರ್ಪಡಿಸಿ ದೇವರ ಅಧಿಕಾರಕ್ಕೆ ಒಳಪಡಿಸುವುದು ಸುವಾರ್ತೆಯ ಪರಿಣಾಮ. ಈ ಎಫೆಸದವರ ಕುರಿತು ಇಲ್ಲಿ ಬರೆದಿದೆ. ಇಲ್ಲಿ 3 ವರ್ಷ ಸೇವೆ ಸಲ್ಲಿಸಿರುವಂಥ ಪೌಲನೆಂಬ ಇಂಥ ದೀರ್ಘ ಶಾಂತಿಯಿಂದ ಸೇವೆ ಸಲ್ಲಿಸಿದ್ದಾನ ಆ ಪಟ್ಟಣದಲ್ಲಿ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರನಪ್ಪ. ಈ ಸೇವಕನಾದ ಪೌಲನ ಈ ಸೇವೆಗಾಗಿ ನಿನಗೆ ನಾವು ಸಭೆಯಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ. 8-9ನೇ ವಚನ. ಎಫೆಸ ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಗೆ ಹೋಗಿ 3 ತಿಂಗಳು ಅಲ್ಲೇ ದೇವರ ರಾಜ್ಯದ ವಿಷಯಗಳನ್ನು ಕುರಿತು ವಾದಿಸುತ್ತಾ ಜನರನ್ನು ಒಡಂಬಡಿಸುತ್ತಾ ಧೈರ್ಯದಿಂದ ಮಾತಾಡಿದನು. ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಡಂಬಡದ ಗುಂಪು ಕೂಡಿದ ಜನರು ಮುಂದೆ ಈ ಮಾರ್ಗವು ಕೆಟ್ಟದ್ದೆಂದು ಹೇಳಲು ಅವನು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತುರನನ್ನ ತರ್ಕಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದನು. ಇದು 2 ವರ್ಷಗಳವರೆಗೂ ನಡೆದದ್ದರಿಂದ ಆಸಿಯಾ ಸೀಮೆಯಲ್ಲಿ ವಾಸವಾಗಿದ್ದ ಯೆಹೂದ್ಯರು ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು. ಆಗಲೇ 2 ಗುಂಪಾಗಿದೆ. ಸುವಾರ್ತೆಯನ್ನು ಪ್ರತಿಭಟಿಸಿದ್ದಾರೆ. ಅದರ ಬೆಳಕು ಪ್ರಕಟಣೆ ಇಲ್ಲ ಅವರಿಗೆ. ಸೊ ನಂಬಿರುವವ್ರನ್ನ ಬೇರ್ಪಡಿಸಿಕೊಂಡು ಅವರ ಜೊತೆ 2 ವರ್ಷಗಳ ಕಾಲ ಅವನು ಕೆಲಸ ಮಾಡಿದ್ದಾನಂತೆ. 2 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಆಮೇಲೆ ಆ ಸೇವೆಯ ಪರಿಣಾಮಗಳನ್ನು ನಾವು 11ನೇ ವಚನದಿಂದ 20ನೇ ವಚನದವರೆಗೂ ಓದಬಹುದು. ದೇವರ ವಾಕ್ಯ ಹೇಳ್ತದೆ. 11, 12ನೇ ವಚನ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ. ದೇವರು ಪೌಲನ ಕೈಯಿಂದ ವಿಶೇಷವಾದಂಥ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ ಜನರು ಅವನ ಮೈಮೇಲಿನಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸುವಾರ್ತೆಯ ಪರಿಣಾಮ. ಕತ್ತಲೆಯಿಂದ ಬಿಡಿಸಿರುವಂಥ ವಿಷಯಗಳಿವೆ. ರೋಗ ಪರಿಹಾರ ಸುವಾರ್ತೆಯ ಪರಿಣಾಮ. ದೆವ್ವಗಳಿಂದ ಬಿಡುಗಡೆ ಸುವಾರ್ತೆಯ ಪರಿಣಾಮ. ಬೆಳಕಿನ ಪರಿಣಾಮ. ಹೀಗೆ ಹೇಳ್ಕೋಬೋದು ನಾವು, ಬೆಳಕಿನ ಪರಿಣಾಮ. ಸರಿ, ಆಮೇಲೆ ನೋಡ್ರಿ ಏನಾಯಿತು. ಈಗ ಇಲ್ಲಿ ದೆವ್ವ ಬಿಡಿಸುವವರಿದ್ದರು. ಈ ದೆವ್ವ ಬಿಡಿಸುವವರು 13ನೇ ವಚನ. ದೆವ್ವ ಬಿಡಿಸುವವರೆನ್ನಿಸಿಕೊಂಡ ದೇಶ ಸಂಚಾರಿಗಳಾದ ಯೆಹೂದ್ಯರಿದ್ದರು. ಇವ್ರದ್ದೊಂದು ಮಿನಿಸ್ಟ್ರಿ.
ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ನೋಡ್ರಿ ಹೇಗೆ ಬಳಸ್ತಾ ಇದ್ರು ಪದಗಳನ್ನು. ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಏನೋ ಒಂದು ಹೊಸ ಹೇಳಿಕೆಯೊಂದಿಗೆ ಬಿಡುಗಡೆಯ ಸೇವೆಯಲ್ಲಿ ಇವರು ಪ್ರಯತ್ನಗಳನ್ನು ಪ್ರಾರಂಭಿಸಿದ್ದಾರೆ. ಈಗ ಇಲ್ಲಿ ಒಂದು ಪೀಕ್ಲಾಟಕ್ಕೆ ಸಿಕ್ಕಾಕೊಳ್ತಾರೆ 14ನೇ ವಚನದಲ್ಲಿ. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ನೋಡ್ರಿ ಹೇಗೆ ಹೇಳ್ಬಿಡ್ತು, ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು? ನೋಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೇಷಧಾರಿಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕತ್ತಲೆಯ ಪ್ರತಿನಿಧಿಗಳು ಕತ್ತಲೆ ಇರುವವರನ್ನು ಗುರುತಿಸಿಬಿಡ್ತದೆ. ಅದರ ಜೊತೆಗೆ ಕತ್ತಲೆಯ ಪ್ರತಿನಿಧಿಗಳು ಬೆಳಕು ಮತ್ತು ಬೆಳಕಿನ ವ್ಯಕ್ತಿಯನ್ನು ಕೂಡ ಗುರುತಿಸ್ತದೆ. ನಮಗೆ ಯೇಸು ಗೊತ್ತು, ನಮಗೆ ಯೇಸುವಿನಲ್ಲಿರುವ ಪೌಲ ಗೊತ್ತು. ನೀವು ಯಾರು? ಯು ಕೆನಾಟ್ ಡೂಪ್ಲಿಕೇಟ್ ಆರ್ ರೈಡ್ ಆನ್ ಸಮ್ವನ್ಸ್ ರೆಕಗ್ನಿಷನ್ ಆರ್ ಸಕ್ಸಸ್ ಇನ್ ದರ್ ಮಿನಿಸ್ಟ್ರೀಸ್. ಆಹಾ, ಇದು ಭಾಳ ಹುಷಾರಾಗಿರಬೇಕು. ನನಗೂ ನಿನಗೂ ಯೇಸುವಿನೊಂದಿಗೆ ವೈಯಕ್ತಿಕವಾದಂಥ ಸಂಬಂಧವಿದೆಯಾ? ಆ ಸ್ವಾರ್ಥಿಯಲ್ಲಿ ನಾನು ಪ್ರಗತಿಪರನಾಗಿ ವೃದ್ಧಿ ಹೊಂದುತ್ತಾ ಇದ್ದೇನಾ? ಇವೆಲ್ಲ ಪರಿಣಾಮಗಳು ಅಂಥವನ ಜೀವನದಲ್ಲಿ ಸಹಜ. ರೋಗ ಪರಿಹಾರ, ಬಿಡುಗಡೆಯ ಸೇವೆ ಇವೆಲ್ಲವುಗಳು ನಡೆಯುತ್ತೆ. ಅನೇಕರಾದ ನಿಮಗೆ ಇದರ ಕುರಿತು ಗೊತ್ತಿರಬಹುದು. ಸರಿ, ನಂತರ ನೋಡ್ರಿ ಏನಾಗೋಯ್ತು. ಓಕೆ, ನಾನು ಆಮೇಲೆ ಅದರಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ, ಅಲ್ಲಿ ಒಂದು ಅವಮಾನಕರವಾದಂಥ ಸ್ಥಿತಿ ಇದೆ. ಆ ಎಲ್ಲರದ ಪರಿಣಾಮವಾಗಿ 18ನೇ ವಚನ ಹೀಗೆ ಹೇಳ್ತದೆ, 19ನೇ ಅಧ್ಯಾಯದ 18ನೇ ವಚನ, ಅಪೊಸ್ತಲರ ಕೃತ್ಯ, ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ನೋಡಿ, ಬಿಡುಗಡೆಯ ಸೇವೆಯಲ್ಲಿ, ರೋಗ ಶಮನ ಸೇವೆಯಲ್ಲಿ ವ್ಯಕ್ತಿಗಳು ಪ್ರಖ್ಯಾತಿಯಾಗಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ವ್ಯಕ್ತಿಯ ಪ್ರಖ್ಯಾತಿ ಆಗಬೇಕು. ಇವತ್ತು ನಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪ್ರಖ್ಯಾತಿಗೊಳ್ಳಬೇಕು. ನಮ್ಮ ರಕ್ಷಣೆಯಲ್ಲಿ ಆತನ ಕೃಪೆ, ಆತನು ಪ್ರಖ್ಯಾತಿಗೊಂಡಿದ್ದಾನೆ. ನಮ್ಮ ನಂತರದ ಸೇವೆಯಲ್ಲಿ, ಆತನ ಸೇವೆಯಲ್ಲಿ ಆತನೇ ಪ್ರಖ್ಯಾತಗೊಳ್ಳಬೇಕು. ಇದು ಸೇವೆಯ ಒಂದು ನಿದರ್ಶನ. ನಾನು ಹೆಚ್ಚು ಇದರ ಕುರಿತು ಮಾತನಾಡಲಿಕ್ಕೆ ಹೋಗಲ್ಲ. ದೇವರ ವಾಕ್ಯ ನೇರವಾಗಿ ನಮ್ಮನ್ನು ಬೋಧಿಸ್ತಾ ಹೋಗ್ತಾ ಇದೆ. ಓಕೆ, ಆತನನ್ನು ನಂಬಿದವರಲ್ಲಿ ಅನೇಕರು, ನೋಡ್ರಿ, ಆತನನ್ನು ನಂಬಿದವರಲ್ಲಿ, ಯೇಸುವನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಅಂದರೆ ತಮ್ಮ ಪೂರ್ವ ಕೃತ್ಯಗಳು, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳನ್ನು ಒಪ್ಪಿಕೊಂಡು ಬಹಿರಂಗವಾಗಿ ಎಲ್ಲರ ಮುಂದೆ ಅರಿಕೆ ಮಾಡ್ತಾ ಇದ್ದಾರೆ. ಬೆಳಕಿಗೆ ಬಂದವರ ಸುಲಕ್ಷಣ ಇದು, ಬೆಳಕಿಗೆ ಬಂದವರ ಲಕ್ಷಣ ಇದು. ಓಕೆ, ತಿಳಿಸಿದರು. ಇದಲ್ಲದೆ, ಇಲ್ಲಿ ಕೇಳಿಸ್ಕೊಳ್ಳಿ, ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಎಫೆಸದವರೇ, ನೀವು ಹಿಂದೆ ಕತ್ತಲೆಯಲ್ಲಿದ್ದೀರಿ. ನೀವು ಹಿಂದೆ ಏನಾಗಿದ್ದೀರಿ? ಕತ್ತಲೆಯಲ್ಲಿದ್ದೀರಿ. ಹಾಗಾದರೆ ಎಫೆಸ ಪಟ್ಟಣದಲ್ಲಿ ಏನೆಲ್ಲ ಕತ್ತಲೆಗೆ ಸಂಬಂಧಪಟ್ಟವುಗಳು ಇತ್ತೆಂಬುದಾಗಿ ನಾನು ಎನಿಸ್ತೇನೆ ನೀವು ಪಟ್ಟಿ ಮಾಡ್ಕೊಳ್ತಾ ಹೋಗ್ಬೋದು. ಮಾಟ ಮಂತ್ರಗಳನ್ನು ಮಾಡುವ ನಿಸ್ಸೀಮರು, ಅವುಗಳಿಗಾಗಿ ಪುಸ್ತಕ ಆಗಲೇ ಇತ್ತು ಪುಸ್ತಕಗಳು. ಇನ್ನು ಈಗ ಹೇಳೋದೇ ಬೇಡ ಬಿಡಿ, ಪುಸ್ತಕಗಳಿದ್ದವು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕತ್ತಲೆಯು ಪ್ರಕಾಶಿಸುವುದಿಲ್ಲ, ಬೆಳಕನ್ನು ಮುಸುಕುವುದಿಲ್ಲ. ಬೆಳಕು ಪ್ರಕಾಶಿಸ್ತದೆ, ಕತ್ತಲೆ ಅದನ್ನು ಮುಸುಕುವುದಿಲ್ಲ. ಸರಿಸಾಟಿಯೇ ಇಲ್ಲ ಬೆಳಕಿನ ಎದುರಿನಲ್ಲಿ ಈ ಕತ್ತಲೆಯ ಸಂಗತಿಗಳು. ಇದಾದರೇನೆ ಪ್ರಕಟಿಸ್ತಾ ಇದೆ ನೋಡ್ರಿ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅಬ್ಬಾ, ಬೆಳಕಿಗೆ ಸೇರಿದವನ ಇದು ಸಾಕ್ಷಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುವಾರ್ತೆಯ ಪರಿಣಾಮ, ಬೆಳಕಿನ ಪರಿಣಾಮ ನಮ್ಮ ಜೀವಿತಗಳಲ್ಲಿ ಹೀಗೆಲ್ಲ ಬೀರಿದೆಯಾ? ನಮ್ಮ ಪೂರ್ವ ಕೃತ್ಯಗಳನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳುವಷ್ಟು ಸುವಾರ್ತೆ ಧೈರ್ಯ ಕೊಟ್ಟಿದೆಯಾ? ಪವಿತ್ರಾತ್ಮ ನಮ್ಮನ್ನು ಬಲಪಡಿಸಿದ್ದಾನ? ಅದರ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳ್ಕೊಂಡ್ರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಬೆಳಕಿನ ಕುರಿತು ನಾವೊಂದಷ್ಟು ವಿಷಯಗಳನ್ನು ಧ್ಯಾನ ಮಾಡಿಕೊಂಡಿದ್ದೇವೆ. ದೇವರು ಬೆಳಕು ಹಾಕಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಉಂಟು ಮಾಡಿದವುಗಳಲ್ಲಿ ಈ ಬೆಳಕು ಪ್ರಾಧಾನ್ಯತೆಯನ್ನು ಆದಿಕಾಂಡದ ಸೃಷ್ಟಿ ಅಧ್ಯಾಯಗಳಲ್ಲಿ ಅದು ಹೊಂದಿಕೊಳ್ತಾ ಹೋಗುತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಅಕ್ರಮಗಳು, ಕತ್ತಲೆಯು, ಬರಿದು ಇವುಗಳು ಬಿಡುಗಡೆ ಆಗಬೇಕಾದ್ರೆ ಅಥವಾ ಕ್ರಮಕ್ಕೆ ಬರಬೇಕಾದ್ರೆ ಬೆಳಕಿನ ಪಾತ್ರ ಬಹಳ ಪ್ರಾಮುಖ್ಯ. ಬೆಳಕು ಕತ್ತಲೆ ಎರಡನ್ನೂ ದೇವರು ಸೃಷ್ಟಿಸಿದ್ದಾನೆ. ಸಕಲವಾದ ಬೆಳಕಿಗೆ ಈತನೇ ಮೂಲ ಕಾರಣನು. ಸುವಾರ್ತೆ ಬೆಳಕು. ಈ ಸುವಾರ್ತೆಯ ಕೇಂದ್ರ ವ್ಯಕ್ತಿಯೇ ಯೇಸು ಕ್ರಿಸ್ತನು. ಈತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕುವುದಿಲ್ಲ. ಎಫೆಸದವರ ಉದಾಹರಣೆಯನ್ನು ಇವತ್ತು ನಾವು ಗಮನಿಸಿದ್ದೇವೆ. ಈ ವಾಕ್ಯದಡಿಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಕತ್ತಲೆಯಲ್ಲಿದ್ದೇವಾ, ಬೆಳಕಿನಲ್ಲಿದ್ದೇವಾ? ಕ್ರಿಸ್ತನಲ್ಲಿದ್ದು ಬೆಳಕಿನವರಾಕೋಣ. ಕರ್ತನ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಗಳ ವೃತ್ತಿಗಾಗಿ ಆಶೀರ್ವದಿಸಿಕೊಡಲಿ. ಆಮೇನ್. ಪ್ರೀತಿಯುಳ್ಳ ತಂದೆ ಆತ ದೇವರೇ, ನಿನ್ನ ವಾಕ್ಯಗಳನ್ನು ನಮ್ಮನ್ನು ಸಂಧಿಸಿದೆ, ನಮ್ಮನ್ನು ಪರೀಕ್ಷಿಸಿದೆ, ನಮ್ಮನ್ನು ಬಯಲು ಮಾಡಿದೆ. ಸ್ವಾಮಿ, ನಮ್ರತೆಯಿಂದ ಈ ವಾಕ್ಯಗಳನ್ನು ಮೆಲುಕು ಹಾಕಿ ನಾವು ಕತ್ತಲೆಯಿಂದ ಬೆಳಕಿಗೆ ಬಂದವರೋ, ಸೈತಾನನ ಅಧಿಕಾರದಿಂದ ಬಿಡುಗಡೆ ಹೊಂದಿ ದೇವರ ಕಡೆಗೆ ಬಂದಿದ್ದೇವೋ, ದೇವರ ಅಧಿಕಾರಕ್ಕೆ ಅಧೀನರಾಗಿದ್ದೇವೋ ಪರೀಕ್ಷಿಸಿಕೊಳ್ಳುವಂಥ ಕೃಪೆಯನ್ನು ದಯಪಾಲಿಸು. ಎಲ್ಲ ವೀಕ್ಷಕರನ್ನು, ಶ್ರೋತೃಗಳನ್ನು ಆಶೀರ್ವದಿಸು. ನೀನೊಬ್ಬನೇ ಮಹಿಮೆ ಹೊಂದು, ಕ್ರಿಸ್ತನ ಮಾತ್ರ ಪ್ರಖ್ಯಾತಿಗೊಳ್ಳಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. Precious Redeemer and friend, who would have thought that a lamb could rescue the souls of men? Oh, you rescue the souls of men. You are the one that we praise. You are the one we adore. You give the healing and grace our hearts always hunger for. Oh, our hearts always hunger for. Counselor, Comforter, King, Spirit we long to embrace. You offer hope that our hearts have hopelessly lost the way. Oh, we've hopelessly lost our way. You are the one that we praise. You are the one we adore. You give the healing and grace hearts always hunger for. Oh, our hearts always hunger for. You are the one that we praise. You are the one we adore. You are the Lamb that is worthy of all worship. Almighty infinite Father,
adore. You are the one that we praise. You are the one we adore. You give the healing and grace. Our hearts always hunger for. Oh, our hearts always hunger for. Let's sing that chorus again. You are the one that we praise. You are the one we adore. You give the healing and grace. Our hearts always hunger for. Oh, our hearts always hunger for. Oh, our hearts always hunger ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಭಾನುವಾರದಂದು ನೀವು ಈ ಸಂದೇಶವನ್ನು, ಈ ಆರಾಧನೆಯನ್ನು ಕೇಳಲು ನಿಮ್ಮನ್ನು ಸಿದ್ಧಪಡಿಸಿಕೊಂಡು, ಶುದ್ಧಪಡಿಸಿಕೊಂಡು ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಬಹಳ ವಂದನೆ ಹೇಳ್ತೇವೆ. ಈ ಆರಾಧನೆಯ ಕರೆ ಇದು ನಮಗಾಗಿ ಅಲ್ಲ ಸಹೋದರ ಸಹೋದರಿ, ಇದು ದೇವರು ಆರಾಧನೆಗೆ ಅರ್ಹನು. ಕೆಲವು ಕಡೆ ಸೋಮವಾರವನ್ನು ವಾರದ ಮೊದಲನೇ ದಿನ ಅಂತ ಹೇಳುವುದುಂಟು, ಆದರೆ ಭಾನುವಾರ ವಾರದ ಮೊದಲನೇ ದಿನ ಎಂದು ಬೈಬಲ್ ಹೇಳ್ತದೆ. ನಿಮ್ಮ ಈ ವಾರವನ್ನು ನೀವು ಕಳಿಬೇಕಾದ್ರೆ ಭಾನುವಾರ ನೀವು ಕರ್ತನ ಸನ್ನಿಧಿಯಲ್ಲಿ ನೀವು ಅದನ್ನು ಪ್ರಾರಂಭಿಸಬೇಕು. ಹಾಡುಗಳ ಮೂಲಕ, ವಾದ್ಯಗಳ ಮೂಲಕ ಸ್ತುತಿಸಿದ್ದೇವೆ, ಸಂತೋಷ ಪಟ್ಟಿದ್ದೇವೆ, ದೇವರ ಅನನ್ಯ ವಾಕ್ಯವನ್ನು ಕೇಳಿದ್ದೇವೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಅದು ಒಳ್ಳೆ ಭೂಮಿಯಲ್ಲಿ ಬಿತ್ತಿದ ಬೀಜವಾಗಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಆಲಿಸಿ ಕೈಕೊಂಡು ನಡೆಯುವವನು ಧನ್ಯನು. ಕೀರ್ತನೆಗಾರನು ಮತ್ತೊಮ್ಮೆ ಹೇಳ್ತಾನೆ ಇನ್ನೊಂದು ಕಡೆ, ತನ್ನ ನಡತೆಯನ್ನು ಗಮನಿಸಿ ಸರಿಪಡಿಸಿಕೊಳ್ಳುವವನು ಧನ್ಯನು ಅಂತ. ಈ ಹೊತ್ತು ಕೇಳಿದ ಸಂದೇಶವನ್ನು ನೀವು ಗಮನಿಸಿದ್ದೀರಿ ಎಂದು ನಾವು ನಂಬ್ತೇವೆ. ಮತ್ತು ನಿಮ್ಮ ಜೀವನವನ್ನು ಎಲ್ಲೆಲ್ಲಿ ಸರಿಪಡಿಸಿಕೊಳ್ಬೇಕು ಸರಿಪಡಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಭಾ ಪಾಲಕರು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಮುಗಿಸ್ಲಿಕ್ಕಿದ್ದಾರೆ. ದಯಮಾಡಿ ಅಲ್ಲಿಯವರೆಗೂ ಎದ್ದು ಹೋಗಬೇಡಿ. ಪ್ರಾರ್ಥನೆ ಮತ್ತು ಆಶೀರ್ವಾದ ವಚನಗಳನ್ನು ಕೇಳಿಸಿಕೊಳ್ಳ್ರಿ, ಆಮೇನ್ ಅನ್ರಿ, ಸ್ವೀಕರಿಸ್ರಿ. ಮತ್ತು ಅದಕ್ಕೆ ಮುಂಚೆ ತೆರೆಯ ಮೇಲೆ ಕಾಣುವಂಥ ಸಂಖ್ಯೆಗೆ ದಯಮಾಡಿ ಕರೆ ಮಾಡ್ರಿ ಮತ್ತು ನಿಮಗಾದಂಥ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಾವು ನಿಮ್ಮೊಂದಿಗೆ ಸಂತೋಷಿಸ್ತೇವೆ, ನಿಮಗಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನೀನು ಎಂಥ ದೊಡ್ಡ ದೇವರು ಕರ್ತನೆ, ಎಂಥ ವಿಶೇಷವಾದವನು ಕರ್ತನೆ. ಇವತ್ತು ಪುನರುತ್ಥಾನವಾಗಿದ್ದು ಜೀವಂತನಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ನಡೆಸಿ ಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಭಯಪಟ್ಟು ಜೀವಿಸುವಂಥ ಕೃಪೆಗೆ ನಡೆಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮನೆಗಳಲ್ಲಿ ಕರ್ತನೆ ಸಂಧಿಸಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಕರ್ತನೆ, ಈ ಮಾಧ್ಯಮದ ಮುಖಾಂತರ ಈ ಒಂದು ಟೆಕ್ನಾಲಜಿಗಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀವಪ್ಪ. ಯಾಕಂದರೆ ದೇವ, ನಾವಿದ್ದ ಸ್ಥಳದಲ್ಲಿ ಕೂಡ ಕೆಲವರಿಗೆ ಕರ್ತನೆ ಹಾಸಿಗೆಯಿಂದ ಎದ್ದೇಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ಕರ್ತನೆ ಅವರು ಅಲ್ಲೇ ಇದ್ದುಕೊಂಡು ಈ ಮಾಧ್ಯಮದ ಮುಖಾಂತರ ಈ ಆರಾಧನೆಯಲ್ಲಿ ಪಾಲು ಹೊಂದುವಂತೆ ಕೊಟ್ಟ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಪ್ರತಿಯೊಬ್ಬರು ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವ ಕೃಪೆಗೆ ನಡೆಸು, ಬಲಪಡಿಸು. ಮಕ್ಕಳನ್ನು, ಯವನಸ್ಥರನ್ನ ಕರ್ತನೆ, ತಂದೆ ತಾಯಿಗಳನ್ನು, ಪ್ರಾಯ ಹೋದವ್ರನ್ನ ಎಲ್ಲರೂ ನಿನ್ನ ಆಶೀರ್ವದಿಸಿ ನಡೆಸು, ಬಲಪಡಿಸು. ಆರೋಗ್ಯದಲ್ಲಿ ಒಬ್ಬೊಬ್ಬರನ್ನು ಇರಿಸು ಕರ್ತನೆ. ದೇವರೇ ಸಹಾಯ ಮಾಡು. ಹಾಗೆ ಕರ್ತನೆ,
ಇರುವಂಥ ಸಮಸ್ಯೆಗಳಲ್ಲಿ ಕರ್ತನೆ, ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಇದೆ ಕರ್ತನೆ, ಕೆಲವರಿಗೆ ಫೀಸ್ ಕಟ್ಟೋದಕ್ಕೆ ಕರ್ತನೆ ಕಷ್ಟ ಆಗ್ತಿದೆ, ಕೆಲವರಿಗೆ ಕರ್ತನೆ ಮದುವೆಯ ಒಂದು ಖರ್ಚು ವೆಚ್ಚಗಳಿದೆ ಕರ್ತನೆ, ಅನೇಕ ರೀತಿಯಲ್ಲಿ ಕರ್ತನೆ ಸಮಸ್ಯೆಗಳಿದೆ ಕರ್ತನೆ. ಆದರೆ ದೇವ, ನೀನು ಪ್ರತಿಯೊಂದಕ್ಕೂ ಉತ್ತರ ನಿನ್ನ ವಾಕ್ಯದಲ್ಲಿ ಕೊಟ್ಟಿದ್ದಿ. ನೀನು ಕೂಡ ನಮ್ಮೊಂದಿಗೆ ಬಂದು ಸಹಾಯ ಮಾಡುವಂಥ ಕರ್ತನಾಗಿದ್ದು, ಇದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಡುಗಳ ಮುಖಾಂತರ ನಿನ್ನನ್ನು ಆರಾಧಿಸಿ, ಪ್ರಾರ್ಥನೆಗಳ ಮುಖಾಂತರ ನಿನ್ನೊಂದಿಗೆ ಮಾತನಾಡಿ, ವಾಕ್ಯಗಳೊಂದಿಗೆ ಕರ್ತನೆ ನಾವು ನಿನ್ನ ಸ್ವರವನ್ನು ಕೇಳಿಸಿಕೊಂಡು ನಾವು ಹೀಗೆ ಈ ವಾರದ ಪ್ರತಿದಿನ ಅದರಲ್ಲಿ ಸಂತೋಷ ಪಡುವಂತೆ ನೀನು ಸಹಾಯ ಕೊಟ್ಟು ನಡೆಸು. ಒಬ್ಬೊಬ್ಬರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಗಳಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ, ಕರ್ತನನ್ನು ಗೌರವಿಸುವಂತೆ. ಥ್ಯಾಂಕ್ ಯು. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ವಿಶೇಷವಾದ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಫಲಬಲ, ಆತನ ವರಗಳು, ಆತನ ಸಹಾಯವು, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಸಂಗಡ, ಮಕ್ಕಳ ಸಂಗಡ, ಯವನಸ್ಥರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೆನ್.